ಇವತ್ತು ನಾವು ಒಂದು ರುಚಿಯಾದಂತಹ ಒಂದು ಹಲಸಿನ ಹಣ್ಣಿನ ಗಟ್ಟಿ ಮಾಡುವ. ನಿಮಗೆಲ್ರಿಗೂ ಗೊತ್ತೇ ಇದೆ ಹಲಸಿನ ಹಣ್ಣಿನಲ್ಲಿ ಯಾವ ರೀತಿಯ ತಿಂಡಿಗಳನ್ನು ಮಾಡಬಹುದು ಅಂತ. ನಾನು ಇವತ್ತು ಹಲಸಿನ ಹಣ್ಣನ್ನು ಬಳಸಿಕೊಂಡು ಒಂದು ಸಿಹಿಯಾದ ತಿನಿಸನ್ನು ಮಾಡ್ತಾಯಿದ್ದೀನಿ. ಅದು ಕೂಡ ಅಕ್ಕಿಯಿಂದ ಮಾಡುವಂಥದ್ದು. ಸಿಹಿಯಾಗಿರುತ್ತೆ, ಬೆಲ್ಲ ಸೇರಿಸಿ ಅಕ್ಕಿ ಸೇರಿಸಿ ಮಾಡುವಂಥದ್ದು. ಇದಕ್ಕೆ ನಾನು ತಗೊಂಡಿರುವಂಥದ್ದು ನೋಡಿ, ಇದು ಎಲೆ. ಈ ಎಲೆ ನಿಮಗೆ ಗೊತ್ತಿರ್ಬೋದು ಯಾವ ಎಲೆ ಅಂತ, ಎಲ್ಲರೂ ನೋಡಿರ್ತೀರ ನೋಡಿ. ಇದು ತೆಕ್ಕಿ ಅಂತ ಹೇಳ್ತಾರೆ ಕೆಲವರು, ತೆಕ್ಕಿ ಎಲೆ ಅಂತ ಹೇಳ್ತಾರೆ. ಈ ಎಲೆ ನೋಡಿ ಎಲ್ಲಿ ಕೂಡ ನೋಡಲಿಕ್ಕೆ ಸಿಗ್ತದೆ. ಇದು ಈ ಎಲೆ ತಗೊಂಡು ಇರುವಂಥದ್ದು. ಮತ್ತು ನೋಡಿ, ಹಲಸಿನ ಹಣ್ಣಾಗಿರುವಂತಹ ಒಂದು ಹಲಸಿನ ಹಣ್ಣು, ಒಂದು ಬಟ್ಟಲು ಬೇಕು, ಒಂದು ಬಟ್ಟಲು ತಗೊಂಡಿರುವಂಥದ್ದು. ನಂತರ ಒಣ ಕೊಬ್ಬರಿ ತಗೊಂಡಿದ್ದೀನಿ, ಒಂದು ಅರ್ಧ ಹೋಳಿನಷ್ಟು ಒಣ ಕೊಬ್ಬರಿ. ಇದು ರುಚಿ ಕೊಡುತ್ತೆ, ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ, ರುಚಿ ಕೊಡುತ್ತೆ ಅದು. ಮತ್ತು ಒಂದು ಹಿಡಿ ತೆಂಗಿನಕಾಯಿ, ಹಸಿ ಕೊಬ್ಬರಿ ತಗೊಂಡಿದ್ದೀನಿ. ಇದರ ಅರ್ಧದಷ್ಟು ತೊಗೋಬೇಕಾಗುತ್ತೆ. ಒಂದು ಹಿಡಿ ಕೊಬ್ಬರಿ ನೋಡಿ. ಅಕ್ಕಿ ತೊಗೊಂಡಿದ್ದೀನಿ, ಏಲಕ್ಕಿ ತೊಗೊಂಡಿದ್ದೀನಿ. ಇದೆಲ್ಲವನ್ನು ತೆಂಗಿನಕಾಯಿನ ತುರ್ಕೋಬೇಕಾಗುತ್ತೆ ಮೊದಲಿಗೆ. ಇದನ್ನು ಮತ್ತು ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಮಿಕ್ಸಿಗೆ ಹಾಕಿ ರುಬ್ಬಿಕೊಳ್ಬೇಕಾಗುತ್ತೆ. ಇದು ತೆಂಗಿನಕಾಯಿ ಮತ್ತು ಇದು ರುಬ್ಬಿಕೊಳ್ಬೇಕಾಗುತ್ತದೆ ಮೊದಲಿಗೆ. ನಂತರ ಇದು ರುಬ್ಬಿಕೊಂಡ ಮೇಲೆ ಇದು ರುಬ್ಬಿಕೊಳ್ಬೇಕಾಗ್ತದೆ. ಅಕ್ಕಿಯನ್ನು ತರ್ತರಿಯಾಗಿ ರುಬ್ಕೊಳ್ಬೇಕಾಗ್ತದೆ. ತರ್ತರಿಯಾಗಿ ಯಾವ ಅಕ್ಕಿ ಕೂಡ ತೊಗೋಬೋದು, ಕುಚ್ಚಲಕ್ಕಿ, ಯಾವ ಅಕ್ಕಿ ನಿಮಗೆ ಯಾವ ಅಕ್ಕಿಯಿಂದ ಇಷ್ಟ ಆಗುತ್ತೋ ಆ ಅಕ್ಕಿಯನ್ನು ತೊಗೋಬೋದು. ನಾನಿಲ್ಲಿ ತೊಗೊಂಡಿರುವಂಥದ್ದು ಕುಚ್ಚಲಕ್ಕಿ ಸ್ವಲ್ಪ, ಬೆಳ್ತಿಗೆ ಅಕ್ಕಿ ಸ್ವಲ್ಪ, ಎರಡನ್ನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅಕ್ಕಿನ ಎರಡು ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. ಅಕ್ಕಿ ನೆನೆ ಹಾಕಬೇಕು, ಬೆಳಿಗ್ಗೆ ನೆನಿಬೇಕಾಗ್ತದೆ. ಒಂದು ಹಿಡಿಯಷ್ಟು ಒಂದೊಂದು ಪಾವು ತೊಗೊಂಡಿದ್ದೀನಿ. ಕುಚ್ಚಲಕ್ಕಿ ಅರ್ಧ ಪಾವು ಮತ್ತು 2 ಪಾವು ಬೆಳ್ತಿಗೆ ಅಕ್ಕಿ. ಕುಚ್ಚಲಕ್ಕಿ